ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ನಿನ್ನೆ ಒಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ನಾನು ಇನ್ನು ಒಂದೆರಡು ದಿನದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ. ಆ ನಂತರ ನಾವು ಅಷ್ಟರೊಳಗಡೆ ಡಿಸ್ಕಸ್ ಮಾಡ್ತೇವೆ ಯಾರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಅದು ಅಲ್ಲದೆ ಇನ್ನೊಂದು ಹೇಳಿದ್ರು, ಅವರ ಜೊತೆಯಲ್ಲಿ ಸಿಸೋಡಿಯಾ ಕೂಡ, ಅವರು ಕೂಡ ಮೊನ್ನೆಷ್ಟು ಜೈಲಿಂದ ಹೊರಗಡೆ ಬಂದಿದ್ರು. ಅವರು ಕೂಡ ರಿಸೈನ್ ಮಾಡ್ತಾ ಇದ್ದಾರೆ. ಅವರು DCM ಆಗಿದ್ದಾರೆ. ಅವರು ಕೂಡ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳಿದರು. ಆದರೆ ಇಲ್ಲಿರುವಂತಹ ಒಂದು ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಅರವಿಂದ್ ಕೇಜ್ರಿವಾಲ್ ಇಷ್ಟು ದಿನ ನಾನು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ ಅಂತೇಳಿ ಹೇಳಿದ್ರು. ಅಂದರೆ ಅವ್ರು ಜೈಲಿಗೆ ಹೋಗುವಾಗ ಕೂಡ ಬಹಳಷ್ಟು ಪ್ರೆಷರ್ ಇತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ. ಆದರೆ ಯಾವುದೇ ಕಾರಣಕ್ಕೆ ನಾನು ರಾಜೀನಾಮೆ ಕೊಡಲ್ಲ ಅಂತೇಳಿ ಹೇಳಿ ಒಂದು ರೀತಿಯ ಇಲ್ಲಿ ನಮ್ಮ ದೇಶದಲ್ಲಿ ಬಹುದೊಡ್ಡ ದಾಖಲೆಯನ್ನು ನಿರ್ಮಿಸಿದ್ರು. ಅದಂದರೆ ಮುಖ್ಯಮಂತ್ರಿ ಆಗಿಯೇ ಜೈಲಿಗೆ ಹೋಗಿರುವಂತಹದ್ದು. ಯಾಕಂದ್ರೆ ಬಹಳಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದವರು ಬೇರೆ ಬೇರೆ ಕೇಸಲ್ಲಿ ಅವ್ರು ಜೈಲಿಗೆ ಹೋಗಿದ್ದರು. ಆದರೂ ಹೋಗುವಾಗ ಅವರು ರಾಜೀನಾಮೆ ಕೊಟ್ಟು ಬೇರೆಯವ್ರನ್ನ ತಮ್ಮ ಸ್ಥಾನದಲ್ಲಿ ಕೂರಿಸ್ಬಿಟ್ಟು ಹೋಗಿದ್ರು. ಅವ್ರ ಕೈಗೊಂಬೆನೂ ಕೂರಿಸ್ಬಿಟ್ಟು ಹೋಗಿದ್ರು. ಆದರೆ ಅರವಿಂದ್ ಕೇಜ್ರಿವಾಲ್ ಆ ಥರ ಯಾವುದೇ ರೀತಿ ರಿಸ್ಕ್ ತಗೊಳ್ಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಬಹುಶಃ ಅವ್ರು ಯಾರನ್ನೂ ನಂಬ್ತಾ ಇರಲಿಲ್ಲ ಅನಿಸ್ತದೆ. ಒಂದು ವೇಳೆ ನಾನು ರಾಜೀನಾಮೆ ಕೊಟ್ಟು ಬೇರೆಯವ್ರನ್ನ ಇಲ್ಲಿ ಕೂರಿಸ್ಬಿಟ್ಟು ಹೋದರೆ ಹೊರಗಡೆ ಬಂದ ಮೇಲೆ ಅವರು ನನಗೆ ಪುನಃ ಆ ಸ್ಥಾನವನ್ನು ಬಿಟ್ಕೊಡ್ತಾರೆ ಇಲ್ವೋ ಅನ್ನೋ ಒಂದು ಯೋಚನೆ ಕೂಡ ಅವರಿಗಿತ್ತು ಅನಿಸ್ತದೆ. ಅಥವಾ ಬೇರೆ ಇನ್ನೇನಾದರೂ ಅವರ ವಿರುದ್ಧ ಷಡ್ಯಂತ್ರಗಳು ನಡೀಬಹುದು ಅನ್ನೋ ಒಂದು ಯೋಚನೆ ಕೂಡ ಇರಬಹುದು. ಹಾಗಾಗಿ ಅವ್ರು ಬೇರೆ ಯಾರನ್ನೂ ಕೂಡ ಅವರು ಸೀಟ್ನಲ್ಲಿ ಕೂರಿಸಲಿಲ್ಲ. ಅದಕ್ಕೆ ಬದಲಾಗಿ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ, ಜೈಲಿನಲ್ಲೇ ಕೂತ್ಕೊಂಡಿರ್ತೇನೆ ಅಂತ ಹೇಳ್ಕೊಂಡು ಹೋದರು. ಅಂತೂ ಮೊನ್ನೆ ಬೇಲ್ ಸಿಕ್ತು ಅವರಿಗೆ. ಆದರೆ ಬೇಲ್ನಲ್ಲಿ ಹಾಕಿರುವಂಥ ಕಂಡೀಷನ್ಸ್ ಇದೆಯಲ್ಲ, ಈ ಕಂಡೀಷನ್ಸು ಬಹಳಷ್ಟು ಒಂದು ರೀತಿಯ ಎಲ್ರಿಗೂ ಮುಜುಗರ ತರುವಂಥದ್ದು. ಅದೇನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಇವರು ಯಾವುದೇ ಕಡತಗಳಿಗೆ ಸಹಿ ಹಾಕುವಂತಿರಲಿಲ್ಲ. ಅದಾದಮೇಲೆ ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಕಚೇರಿಗೆ ಅವ್ರು ಹೋಗುವಾಗಿರಲಿಲ್ಲ. ಮತ್ತು ಸೆಕ್ರೆಟರಿಯೇಟ್ ಆಫೀಸ್ ಕೂಡ ಹೋಗುವಾಗಿರಲಿಲ್ಲ. ಮತ್ತು ಈ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರ್ದು ಅಂತ ಹೇಳ್ಕೊಂಡು ಹೇಳಿದರು. ಅಂದರೆ ಟೋಟಲ್ ಆಗಿ ಹೆಸರಿಗೆ ಮಾತ್ರ ಮುಖ್ಯಮಂತ್ರಿ, ಅದು ಬಿಟ್ಟರೆ ಅವ್ರಿಗೆ ಯಾವುದೇ ರೀತಿಯ ಅಧಿಕಾರ ಇರಲಿಲ್ಲ. ಹಾಗಾಗಿ ಬಹುಶಃ ಎಲ್ಲೋ ಅಂದರೆ ಮೊನ್ನೆಯಿಂದ ಬಹಳಷ್ಟು ಟ್ರೋಲ್ ಆಗ್ತಾ ಇದ್ರು. ಏನಂತ ಹೇಳಿದ್ರೆ, ಇಲ್ಲಿವರೆಗೆ ಜೈಲ್ ಮುಖ್ಯಮಂತ್ರಿ ಆಗಿದ್ರೆ ಈಗ ಬೈಲ್ ಮುಖ್ಯಮಂತ್ರಿ ಆಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ರು. ಬಹುಶಃ ಈ ಎಲ್ಲ ಬೆಳವಣಿಗೆಗಳಿಂದ ಅನಿಸ್ತದೆ ಕೊನೆಗೂ ನಾನು ರಾಜೀನಾಮೆ ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ಆದರೆ ಅವರು ಮುಂದಿನ ಮುಖ್ಯಮಂತ್ರಿ ಅಲ್ಲಿ ಡೆಲ್ಲಿಯಲ್ಲಿ ಯಾರಾಗಿರ್ತಾರೆ ಅಂತೇಳಿ ಇಲ್ಲಿವರೆಗೆ ಡಿಸೈಡ್ ಆಗಿಲ್ಲ. ಈ ಮನುಷ್ಯ ಯಾವ ರೀತಿ ಅಂತ ಹೇಳಿದ್ರೆ, ಭ್ರಷ್ಟಾಚಾರದ ವಿರುದ್ಧ ಹೋರಾಡಲಿಕ್ಕಾಗಿ ಅಣ್ಣಾ ಹಜಾರೆ ಜೊತೆಗೆ ಸೇರಿಕೊಂಡು ಒಂದು ಮೂವ್ಮೆಂಟನ್ನು ಮಾಡಿದವರು. ಅದರಲ್ಲೇ ಇವರು ಬೆಳಕಿಗೆ ಬಂದವರು, ಸಿಸೋಡಿಯಾ ಮತ್ತು ಇವರೆಲ್ಲರೂ ಕೂಡ. ಕೊನೆಗೆ ಇವರೇ ಒಂದು ಪಾರ್ಟಿಯನ್ನು ಮಾಡಿಕೊಂಡು ದೆಹಲಿ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ರು, ಗೆದ್ದರು ಕೂಡ. ಆದರೆ ಅವ್ರು ಮುಂದೆ ಮಾಡಿರೋದೇನು, ಭ್ರಷ್ಟಾಚಾರಿಗಳ ಜೊತೆಗೆ ಕೈ ಜೋಡಿಸಿರೋದು. ಅದರಲ್ಲೂ ಮುಖ್ಯವಾಗಿ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಮಾತಾಡ್ತಾ ಇದ್ದಿದ್ದು ಕಾಂಗ್ರೆಸ್ ವಿರುದ್ಧವಾಗಿ ಭಾಳಷ್ಟು ಮಾತಾಡ್ತಾ ಇದ್ರು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸ್ವಿಸ್ ಬ್ಯಾಂಕ್ ಈ ಥರ ಎಲ್ಲ ಹೇಳ್ತಾ ಇದ್ರು. ಲಲ್ಲೂ ಪ್ರಸಾದ್ ಯಾದವ್ ಬಗ್ಗೆ ಕೂಡ ಮಾತಾಡಿದ್ರು. ಕೊನೆಗೆ ಅವ್ರ ಜೊತೆಗೆ ಸೇರ್ಕೊಂಡು ಅವ್ರ ಜೊತೆಗೆ ಡಯಾಸ್ನ ಹಂಚ್ಕೋತಾ ಇದ್ರು. ಅಂದ್ರೆ ಸ್ಟೇಜ್ನಲ್ಲಿ ಅವ್ರ ಜೊತೆಗೆ ಕೂತ್ಕೊತಾ ಇದ್ರು. ಅವ್ರ ಜೊತೆ ಕೈ ಹಿಡ್ಕೊಂಡು ಕೈನ ಮೇಲೆತ್ತಾ ಇದ್ರು, ನಾವೆಲ್ಲ ಒಟ್ಟಿಗಿದ್ದೇವೆ ಅಂತೇಳಿ. ಭ್ರಷ್ಟಾಚಾರಿಗಳನ್ನ ವಿರುದ್ಧ ಹೋರಾಡಿ ಭ್ರಷ್ಟಾಚಾರಿಗಳ ಜೊತೆಗೆ ಸೇರ್ಕೊಂಡಿದ್ದಾರೆ. ಕೊನೆಗೆ ಭ್ರಷ್ಟಾಚಾರದ ವಿಷಯದಲ್ಲೇ ಜೈಲಿಗೆ ಕೂಡ ಹೋದರು. ಹಾಗಾಗಿ ಒಂದು ರೀತಿ ವಿಚಿತ್ರ ಕ್ಯಾರೆಕ್ಟರ್ನ ಮನುಷ್ಯ ಈ ಅರವಿಂದ್ ಕೇಜ್ರಿವಾಲ್. ಇವರು ಖಂಡಿತವಾಗಿ ಬಹುಶಃ ನನಗನ್ಸ್ತಾ ಇರೋದು ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಕುತೂಹಲ ಹಲವರಿಗಿದೆ. ಬಹುಶಃ ನನಗನ್ಸ್ತದೆ ಅವ್ರು ಮಾಡೋದು ಅವರ ಹೆಂಡತಿಯನ್ನೇ ಈಗಾಗಲೇ ಮುನ್ನೆಲೆಗೆ ತರ್ತಾ ಇದ್ದಾರೆ. ಬಹುಶಃ ಅವರ ಹೆಂಡತಿಯನ್ನು ಸುನೀತಾ ಕೇಜ್ರಿವಾಲ್ ಏನಿದ್ದಾರೆ ಅವರನ್ನೇ ಬಹುಶಃ ಮುಂದಿನ ಮುಖ್ಯಮಂತ್ರಿ ಮಾಡ್ತಾರೆ ಅನಿಸ್ತಾ ಇದೆ. ಯಾಕಂದರೆ ಈಗಾಗಲೇ ನಿನ್ನೆ ಕೂಡ ಅಷ್ಟೇ ಅವರೊಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಅದರಲ್ಲೂ ಕೂಡ ಅಷ್ಟೇ ಅವ್ರ ಪಕ್ಕದಲ್ಲಿ ಅವರ ಹೆಂಡತಿ ಇದ್ರು. ಇಷ್ಟು ದಿನ ಅವ್ರು ಇರಲಿಲ್ಲ. ಅವ್ರು ಜೈಲಿಗೆ ಹೋಗುವವರೆಗೆ ಅವರ ಹೆಂಡತಿಯನ್ನು ಎಲ್ಲಿಯೂ ಅಷ್ಟೊಂದು ಹೊರಗಡೆ ಎಲ್ಲೂ ನಾವು ನೋಡಿರಲಿಲ್ಲ. ಆದರೆ ಈಗತ್ತು ಅವರು ತುಂಬ ಪಾಲಿಟಿಕ್ಸ್ನಲ್ಲೇ ಆ್ಯಕ್ಟಿವ್ ಆಗಿದ್ದಾರೆ. ಬಹುಶಃ ಅವ್ರನ್ನೇ ಮುಂದಿನ ಮುಖ್ಯಮಂತ್ರಿ ಮಾಡುವ ಸಾಧ್ಯತೆಗಳಿರ್ತದೆ. ಇದು ಕೂಡ ಕೊನೆಗೆ ಈ ಆಮ್ ಆದ್ಮಿ ಪಾರ್ಟಿ ಏನಿದೆ, ಇದು ಕೂಡ ಒಂದು ಕುಟುಂಬದ ಪಕ್ಷ ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಒಂದು ವೇಳೆ ಸುನೀತಾ ಅವ್ರನ್ನ ಅವರು ಮುಂದಿನ ಮುಖ್ಯಮಂತ್ರಿಯಾಗಿ ಮಾಡಿದರೆ, ಅಥವಾ ಬೇರೆ ಇನ್ಯಾರಾದರೂ ಅವರ ನಂಬರ್ 2 ಶಿತಿ ಇದ್ದಾರೆ, ಈ ಥರ ಕೆಲವರೆಲ್ಲ ಇದ್ದಾರೆ, ಅವ್ರನ್ನ ಮಾಡಿದ್ರು ಮಾಡ್ಬೋದು. ಯಾವುದಕ್ಕೂ ನಾವು ನಾಳೆ ಅವ್ರು ರಿಸೈನ್ ಮಾಡ್ತಾರಲ್ಲ ಅಲ್ಲಿ ಅದಾದ್ಮೇಲೆ ನೋಡ್ಬೇಕು, ಅಥವಾ ಪುನಃ U-ಟರ್ನ್ ತಗೊಳ್ಳೋ ಸಾಧ್ಯತೆಗಳು ಕೂಡ ಇರ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ಹೇಳಿದ್ದಾರೆ, ಮಹಾರಾಷ್ಟ್ರ ಚುನಾವಣೆ ಜೊತೆಗೆ ದೆಹಲಿಯ ಚುನಾವಣೆಯನ್ನು ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ನವೆಂಬರ್ ಡಿಸೆಂಬರ್ನಲ್ಲಿ ಚುನಾವಣೆಯನ್ನು ನಡೆಸಿ ಅಂತಕೊಂಡು ಕೂಡ ಹೇಳ್ತಾ ಇದ್ದಾರೆ. ಅದು ಅಲ್ಲದೆ ಇನ್ನೊಂದು ಇದರಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಅವರು ರಾಜೀನಾಮೆ ಕೊಡಲಿಕ್ಕೆ ನಾಳೆಯ ದಿನವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರಬೇಕು, ನಾಳೆ ನರೇಂದ್ರ ಮೋದಿಯವರ ಜನ್ಮದಿನ. ಅವರಿಗೆ ನಾಳೆ 74 ತುಂಬ್ತಾರೆ. 75ನೇ ವರ್ಷಕ್ಕೆ ಅವ್ರು ಕಾಲಿಡ್ತಾ ಇದ್ದಾರೆ. ಬಹುಶಃ ಇದೇ ದಿನ ಅವರು ಒಂದು ರಾಜೀನಾಮೆಯನ್ನು ಕೊಟ್ಟು
ಬಹುಶಃ ಮೋದಿಗೊಂದು ಹೇಳ್ಬೋದು, ನಾನು ನಿಮ್ಗೊಂದು ಗಿಫ್ಟ್ ಕೊಟ್ಟಿದ್ದೇನೆ, ರಾಜೀನಾಮೆ ಕೊಟ್ಟಿದ್ದೇನೆ ಅಂತೇಳಿ ಹೇಳೋ ಸಾಧ್ಯತೆಗಳು ಕೂಡ ಇರ್ತಾರೆ. ಬಹುಶಃ ಅದಕ್ಕಾಗಿ ಈ ದಿನವನ್ನು ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಕೂಡ ಅನಿಸ್ತಾ ಇದೆ. ಇದಾದ್ಮೇಲೆ ಇನ್ನೊಂದು ಅವ್ರು ಕೇಜ್ರಿವಾಲ್ ಅವ್ರು ಮಾಡಿರುವಂತಹ ಬಹುದೊಡ್ಡ ಸಾಧನೆಗಳೇನು ಅಂತ ಹೇಳ್ಕೊಂಡು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಬೇರೇನು ಮಾಡಿಲ್ಲ, ಒಂದು ಸ್ವಲ್ಪ ಫ್ರೀ ಬಿ ಈ ಥರದ್ದೆಲ್ಲ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರು. ಅಂದರೆ ಕರೆಂಟ್ ಫ್ರೀ ಕೊಡೋದು, ನೀರು ಫ್ರೀ ಕೊಡೋದು, ಈ ಥರ ಅದನ್ನು ಉಳಿದವರಿಗೆ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ದೆಹಲಿಯಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟ್ಸ್ ನಡೀತಾ ಇಲ್ಲ, ಏನೂ ನಡೀತಾ ಇಲ್ಲ. ಸಂಪೂರ್ಣವಾಗಿ ಅಲ್ಲಿ ಆಡಳಿತ ಒಂದು ಹಾಳಾಗಿ ಹೋಗ್ಬಿಟ್ಟಿದೆ. ಯಾಕಂದ್ರೆ ಮೊನ್ನೆ ಮಳೆ ಬಂದಾಗಲೂ ಕೂಡ ನೋಡಿದರೆ ಏನೆಲ್ಲ ಆಗಿದೆ ಅಂತೇಳಿ ಯಾವುದೇ ಕೆಲಸಗಳು ನಡೀತಾ ಇಲ್ಲ. ಅದಾದಮೇಲೆ ಇನ್ನೊಂದು ಮಾಡಿರೋದು ಅವರು ಬಹುದೊಡ್ಡ ಸಾಧನೆ ಏನಂದರೆ, ಇಲ್ಲಿವರೆಗೂ ಕೂಡ ಯಾವತ್ತಿಂದ ಅವರು ಅಧಿಕಾರದಲ್ಲಿದ್ದಾರೋ ಪ್ರತಿದಿನ ಮಾಡಿರೋದು ಕೇಂದ್ರ ಸರ್ಕಾರದ ವಿರುದ್ಧ ಗಲಾಟೆಗಳು ಅಷ್ಟೇ. ಅವ್ರ ವಿರುದ್ಧ ಜಗಳ ಮಾಡೋದು, ಮೋದಿಯನ್ನು ಬೈಯೋದು. ಅದು ಬಿಟ್ಟರೆ ಯಾವುದೇ ರೀತಿಯ ಡೆವಲಪ್ಮೆಂಟ್ಸ್ ಬಗ್ಗೆ ನಾವು ಕೇಂದ್ರ ಸರ್ಕಾರ ಜೊತೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ನಮ್ಗೆ ಎಷ್ಟು ಕೆಲಸ ಮಾಡಿಸ್ಲಿಕ್ಕಾಗ್ತೋ ಅಷ್ಟನ್ನು ಮಾಡಿಸೋದು ಬಿಟ್ಟು ಪ್ರತಿದಿನ ಜಗಳ ಮಾಡಿದ್ದಾರೆ ಬಿಟ್ಟು ಬೇರೆ ಇನ್ನೇನು ಮಾಡಿಲ್ಲ. ಅದೇ ಸ್ಥಿತಿಯಲ್ಲಿ ಈಗ ನಮ್ಮ ಕರ್ನಾಟಕ ರಾಜ್ಯ ಕೂಡ ಇದೆ. ಯಾಕಂದರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಕೇವಲ ಎಲ್ಲದನ್ನು ರಾಜಕೀಯವಾಗಿ ತಗೊಂಡು ಹೋದರೆ ಖಂಡಿತವಾಗಿ ಆ ರಾಜ್ಯ ಉದ್ಧಾರ ಆಗೋದಿಲ್ಲ. ಏನಿದ್ರು ನಾವು ಸೆಂಟ್ರಲ್ ಗೌರ್ಮೆಂಟ್ನ ಯಾವುದೇ ಸರ್ಕಾರ ಇರಲಿ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಹೋಗ್ಬೇಕು. ನಮ್ಗೆ ಬೇಕಾಗಿರುವಂತಹ ಕೆಲಸಗಳನ್ನ ನಾವು ಮಾಡಿಸ್ಕೋಬೇಕಾಗ್ತದೆ. ಅದು ಮುಖ್ಯಮಂತ್ರಿ ಕೆಲಸ. ಆತ ಮುಖ್ಯಮಂತ್ರಿ ಆಗುವವರೆ ಮಾತ್ರ ಆತ ಒಂದು ಪಾರ್ಟಿಯವನಾಗಿರ್ತಾನೆ. ಮುಖ್ಯಮಂತ್ರಿ ಆದಮೇಲೆ ಪಾರ್ಟಿಯನ್ನು ಬಿಟ್ಟು ಯೋಚನೆ ಮಾಡಬೇಕಾಗ್ತದೆ. ಅದನ್ನು ನಮ್ಮವ್ರು ಮಾಡಿಲ್ಲ ಅಂತ ಹೇಳಿದ್ರೆ ಆ ರಾಜ್ಯ ಖಂಡಿತವಾಗಿ ಉದ್ಧಾರ ಆಗಲ್ಲ. ಅದಕ್ಕೆ ಉದಾಹರಣೆ ದೆಹಲಿ, ಈಗ ನಮ್ಮ ಕರ್ನಾಟಕ ರಾಜ್ಯ. ಇಲ್ಲಿ ಕೂಡ ಅಷ್ಟೇ ಯಾವುದೇ ರೀತಿಯ ಡೆವಲಪ್ಮೆಂಟ್ಸ್ ನಡೀತಾ ಇಲ್ಲ. ಯಾಕಂದ್ರೆ ಇವ್ರ ಹತ್ರ ದುಡ್ಡಿಲ್ಲ. ಇರೋ ದುಡ್ಡನ್ನೆಲ್ಲ ಇವರು ಈ ಫ್ರೀಯಾಗಿ ಏನೆಲ್ಲ ಕೊಡಲಿಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದಕ್ಕೆ ಹೋಗ್ತಾ ಇದೆ ಹೊರತು ಬೇರೆ ಇನ್ನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇಲ್ಲ. ನಿಮ್ಗೆಲ್ರಿಗೂ ಗೊತ್ತಿರುವಂತಹ ವಿಷಯ. ಓಕೆ, ಈಗ ಪುನಃ ಅರವಿಂದ್ ಕೇಜ್ರಿವಾಲ್ ಅವರು ಬಂದ ವಿಷಯಕ್ಕೆ ಬಂದರೆ, ಬಹುಶಃ ನನಗನ್ಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಇವರಿಗೆ ರಿಸೈನ್ ಮಾಡ್ತಾರಲ್ಲ, ರಿಸೈನ್ ಮಾಡಿ ನಾನು ಹೇಳಿದಾಗೆ ಅವರ ಹೆಂಡತಿನ ಕೂರಿಸೋ ಸಾಧ್ಯತೆಗಳು ಜಾಸ್ತಿ ಇದೆ. ಅದು ಆದಮೇಲೆ ಬಹುಶಃ ಮುಂದಿನ ಚುನಾವಣೆಯಲ್ಲಿ ದೆಹಲಿ ಜನರಂತೂ ಇವರ ಈ ಎಲ್ಲ ಕಿತ್ತಾಟಗಳನ್ನೆಲ್ಲ ನೋಡಿ ಬಹುಶಃ ರೋಸಿ ಹೋಗಿದ್ದಾರೆ ಅನಿಸ್ತದೆ. ಮುಂದಿನ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅಲ್ಲಿ ಗೆಲುವು ಸಾಧಿಸೋದು ಬಹಳ ಕಷ್ಟ ಇದೆ. ಈಗ ಏನಕ್ಕೆ ಅವರು ಇಮಿಡಿಯೇಟಾಗಿ ಚುನಾವಣೆ ಮಾಡಿ ಅಂತ ಹೇಳ್ತಾ ಇರೋದಂದ್ರೆ, ನಾನು ರಿಸೈನ್ ಮಾಡಿದೆ ಅಂತ ಹೇಳ್ಕೊಂಡು ಆ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನ ಪಡುವ ಪ್ಲ್ಯಾನ್ನಲ್ಲಿದ್ದಾರೆ. ಅದಕ್ಕಾಗಿ ಕೂಡಲೇ ಚುನಾವಣೆಯನ್ನು ನಡೆಸಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ನಿರ್ಧಾರ ಮುಂದಿನ ದಿನಗಳಲ್ಲಿ ಆಗ್ತದೆ. ನೋಡೋಣ ಏನೆಲ್ಲ ಆಗ್ತದೆ ಅಂತೇಳಿ. ಒಟ್ಟಾರೆ ಮೇಲೆ ಬಹುಜನರ ಅಪೇಕ್ಷೆಯ ಮೇರೆಗೆ ಈ ಅರವಿಂದ್ ಕೇಜ್ರಿವಾಲ್ ಅವರು ತಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ ಅಂತೇಳಿ ಹೇಳಿದ್ದಾರೆ. ನೋಡೋಣ ರಾಜೀನಾಮೆ ಕೊಡ್ತಾರಾ ಇಲ್ವೋ ಅಂತ ಕೊನೆ ಮೊಮೆಂಟ್ ಅವ್ರಿಗೆ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಕೇಜ್ರಿವಾಲ್ ಯೂ ಟರ್ನ್ ಹೊಡೆಯೋದ್ರಲ್ಲಿ ಬಹಳಷ್ಟು ಎಕ್ಸ್ಪರ್ಟ್. ಆ ಥರ ಯೂ ಟರ್ನ್ ತಗೊಂಡ್ರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ತಗೊಂಡು. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.